ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ರಿಟ್ ಅರ್ಜಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದಂತೆ ಆರ್ಎಸ್ಎಸ್ ದಲಿತ ಸಂಘಟನೆ ಸೇರಿ ವಿವಿಧ 8 ಸಂಘಟನೆಗಳಿಗೆ ಇಂದು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಕೋರ್ಟ್ ಆದೇಶದಂತೆ ಆರ್ಎಸ್ಎಸ್ ದಲಿತ ಸಂಘಟನೆ ಸೇರಿ ವಿವಿಧ 8 ಸಂಘಟನೆಗಳಿಗೆ ಇಂದು ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇದೆ. ಅಕ್ಟೋಬರ್ 28ರಂದು ಜಿಲ್ಲಾಡಳಿತದ ಸಭೆಗೆ ಆಗಮಿಸಲು ಮನವಿ. ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಹಾಗೂ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ಶಾಂತಿ ಸಭೆ ಆಯೋಜನೆ ಮಾಡಲಾಗಿದೆ. ಇನ್ನು ಶಾಂತಿ ಸಭೆ ನಡೆಸಿ ವರದಿಯನ್ನ ಸಲ್ಲಿಸಲು ಕೂಡ ನ್ಯಾಯಾಲಯ ಈಗ ಸೂಚನೆಯನ್ನ ಕೊಟ್ಟಿದೆ. ಈ ಒಂದು ಸೂಚನೆಯ ಆಧಾರದ ಮೇಲೆ ವರದಿಯನ್ನ ಸಿದ್ಧಪಡಿಸಬೇಕಾಗುತ್ತೆ. ಇನ್ನು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಆ ಆದೇಶವನ್ನು ಈಗ ಪಾಲನೆ ಮಾಡಲೇಬೇಕಾಗುತ್ತೆ. ವಿವಿಧ 8 ಸಂಘಟನೆಗಳಿಗೆ ಇಂದು ನೋಟಿಸ್ ನೀಡುವ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಅಕ್ಟೋಬರ್ 28ರಂದು ಜಿಲ್ಲಾಡಳಿತದ ಸಭೆಗೆ ಆಗಮಿಸಲು ಮನವಿಯನ್ನು ಕೂಡ ಮಾಡಲಾಗಿದೆ. ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಹಾಗೂ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡಲಾಗುತ್ತೆ. ಇನ್ನು ಶಾಂತಿ ಸಭೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಲು ನ್ಯಾಯಾಲಯ ಈಗ ಸೂಚನೆಯನ್ನ ಕೊಟ್ಟಿದೆ. ಈ ಒಂದು ಸೂಚನೆಯನ್ನ ಈಗ ಪಾಲನೆ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ನ್ಯಾಯಾಲಯ ಕೊಟ್ಟಿರುವಂತಹ ಸೂಚನೆ ಆಗಿರೋದ್ರಿಂದ ಈ ಒಂದು ಶಾಂತಿ ಸಭೆಗೆ ಆರ್ಎಸ್ಎಸ್ ಆಗಿರ್ಬೋದು, ಉಳಿದ ಕೆಲವೊಂದಿಷ್ಟು ಸಂಘಟನೆಗಳೇನಿದ್ದಾವೆ ಆ 8 ಸಂಘಟನೆಗಳು ಕೂಡ ಸದ್ಯಕ್ಕೆ ಭಾಗಿಯಾಗಬೇಕಾಗುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ ಅವರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅದನ್ನು ಕೂಡ ಈ ಒಂದು ಶಾಂತಿ ಸಭೆಯಲ್ಲಿ ಡಿಸ್ಕಸ್ ಮಾಡಬಹುದಾಗಿದೆ. ಡಿಸ್ಕಸ್ ಆದ ನಂತರ ಒಂದು ವರದಿಯನ್ನ ರೆಡಿ ಮಾಡ್ತಾರಲ್ಲ ಆ ಒಂದು ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಕೂಡ ಮಾಡಲಾಗುತ್ತೆ. ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ಈ ಒಂದು ಶಾಂತಿ ಸಭೆ ನಡೆಯುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಆಗಿರಬಹುದು ಅಥವಾ ಉಳಿದ ಸಂಘಟನೆಗಳು 8 ಸಂಘಟನೆಗಳೇನಿದ್ದಾವೆ ಅದೆಲ್ಲರೂ ಕೂಡ ಭಾಗಿಯಾಗಲಿಕ್ಕೆ ಸದ್ಯಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ.